ಅನಿತಾ 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 ಎಲ್ಲ ಇದೆಯಾ? ಏನ್ರಿ ಏನಕ್ಕೆ ಕೇಳ್ತಿದ್ದೀರಾ? ಏನೇ ಟೈಮ್ ಎಷ್ಟಾಯ್ತು? ತಿಂಡಿ ಏನಾದರೂ ಮಾಡಿದ್ಯಾ ಏನು? ಹಾಂ, ಯಾವಾಗಲಿಂದ ಕಾಯ್ತಾ ಇದ್ದೀನಿ. ಹೊಟ್ಟೆ ಹಸುವಾಗ್ತದೆ ನನಗೆ. ಏನಾದರೂ ಮಾಡಿದ್ಯಾ ಏನು? ಹೋಗಿ ತೊಗೊಂಡು ಬಾ, ನಂಗೆ ಹೊಟ್ಟೆ ಹಸುವಾಗ್ತದೆ. ಏನು ತಿಂಡಿ? ನಾನೇನು ಮಾಡಿಲ್ಲಪ್ಪ, ನನಗೆ ಮಾಡೋಕ್ಕಾಗಲ್ಲ. ನಿಮ್ಗೆ ಗೊತ್ತಿಲ್ವಾ ನಂಗೇನು ಮಾಡೋಕ್ಕೆ ಬರಲ್ಲ ಅಂತ? ಏನು ಹೊಸ್ದಾಗಿ ಕೇಳ್ತಾ ಇದ್ದೀರಲ್ಲ? ನಿಮ್ಮ ಅಮ್ಮ ಇದ್ದರೆ ಮಾಡ್ತಿದ್ರು, ನಿಮ್ಮ ಅಮ್ಮ ಇಲ್ವಲ್ಲ, ಅವ್ರ ಅಕ್ಕನ ಮನೆಗೆ ನಿಮ್ಮ ಅಕ್ಕನ ಮನೆಗೆ ಹೋಗಿದ್ದಾರಲ್ಲ. ನಾನೇನು ಮಾಡಿಲ್ಲ, ನಂಗೆ ಮಾಡೋಕ್ಕೂ ಬರಲ್ಲ. ಬೇಕಾದರೆ ಎಲ್ಲಾದರೂ ಆರ್ಡ್ರ್ ಮಾಡಿ, ನನಗೂ ಸೇರಿಸೇ ಮಾಡಿ. ನಾನು ಏನೂ ತಿನ್ನಿಲ್ಲ, ನನಗೂ ಹೊಟ್ಟೆ ಹಸುವಾಗ್ತಿದೆ. ಹಾಗಂತ ನಾನು ಇಂಥ ಕಿರ್ಚಾಡ್ತಿದ್ದೀನ ನೋಡಿ. ನಂಗೇನು ಮಾಡೋಕ್ಕೆ ಬರಲ್ಲ, ಮಾಡ್ತಾಳೆ ತಂದು ಕೊಡ್ತಾಳೆ ತಿನ್ನೋಣ ಅಂತೆಲ್ಲ ಅನ್ಕೋಬೇಡಿ. ನಂಗೇನು ಮಾಡೋಕ್ಕೆ ಬರೋದಿಲ್ಲ ಅಂದರೆ ಬರೋದಿಲ್ಲ, ಆಯಿತಾ? ಏನು ಬರೋದಿಲ್ಲ ಅಂದರೆ ಹೇಗೆ? ಏನಾದರೂ ಮಾಡ್ಬೇಕಾನೆ ನೀನು? ಹಾಂ, ಅಮ್ಮ ಇದ್ದಾಗ ಮಾಡ್ತಾರೆ ಡೈಲಿ. ಯಾವುದಾದ್ರೂ ಒಂದಿನ ನಿಂಗೇನು ಮಾಡೋಕ್ಕಾಗಲ್ಲ ಅಂದರೆ ಹೇಗೆ? ನೋಡು, ನಾನು ಎಲ್ಲೂ ಆರ್ಡ್ರ್ ಮಾಡ್ತಿಲ್ಲ. ಹೋಗು, ಇಲ್ಲೇ ಮನೇಲಿ ಏನಾದರೂ ಮಾಡು. ಏನಾದರೂ ಒಂದು ಸಿಂಪಲ್ಲಾಗೆ ಮಾಡು, ಪರವಾಗಿಲ್ಲ. ನಾವು ಇಲ್ಲಿ ಆರ್ಡ್ರ್ ಮಾಡ್ಕೊಂಡು ತಿನ್ನೋಕ್ಕಾಗೋದಿಲ್ಲ. ನಂಗೆ ಹೊರಗಡೆ ಫುಡ್ ಆಗೋದಿಲ್ಲ. ನಾನು ಚಿಕ್ಕ ವಯಸ್ಸಿಂದ ನಮ್ಮಮ್ಮ ಮಾಡಿದ್ದೇ ತಿಂದಿರೋದು. ನೀನು ಇವತ್ತು ಒಂದು ದಿನಕ್ಕೋಸ್ಕರ ನನಗೆ ಹೊರಗಡೆ ಎಲ್ಲ ತಿನ್ನಿಸಿ ನನ್ನ ಹೆಲ್ತ್ ಹಾಳು ಮಾಡಬೇಡ. ನೋಡು, ಹೋಗು, ಏನಾದರೂ ಮಾಡು. ನನಗೆ ಸುಮ್ಮನೆ ಕೋಪ ಬರಿಸ್ಬೇಡ ನೀನು. ಅಲ್ಲ, ಒಂದಿನ ಮಾಡೋಕ್ಕಾಗಲ್ಲ ಅಂದರೆ ಹೇಗೆ? ಮಾಡೋಕ್ಕಾಗಲ್ಲ ಅಂದರೆ ಮಾಡೋಕ್ಕಾಗಲ್ಲ ಅಷ್ಟೇ. ನಂಗೆ ಮಾಡೋಕ್ಕೆ ಬರಲ್ಲ ರೀ. ಎಷ್ಟು ಹೇಳ್ಬೇಕು ನಿಮಗೆ? ನೀವೇನು ಹೇಳಿದ್ರು ಅಷ್ಟೇ, ನೀವು ಎಷ್ಟು ಮಾಡ್ಕೊಂಡ್ರು ಅಷ್ಟೇ. ನಿಮ್ಮಮ್ಮ ಯಾಕೆ ನಿಮ್ಮ ಅಕ್ಕನ ಮನೆ ಕಳಿಸಿದ್ದು? ನೀವೇ ತಾನೇ ಕಳಿಸಿರೋದು. ಅನುಭವಿಸಿ ಈಗ. ನನಗೆ ಗೊತ್ತಿಲ್ಲ, ನಂಗಂತೂ ಏನು ಮಾಡೋಕ್ಕೆ ಬರಲ್ಲ. ನೀವು ಬೇಕಾದರೆ ಆರ್ಡ್ರ್ ಮಾಡ್ಕೊಂಡು ತಿನ್ನಿ, ಇಲ್ಲ ಅಂದರೆ ಹಾಗೆ ಇರಿ. ನಾನೇ ಬೇಕಾದ್ರೆ ಆರ್ಡ್ರ್ ಮಾಡ್ಕೊಂಡು ನಂಗೇನು ಬೇಕು ಮಾಡ್ಕೊಂಡು ತಿಂತೀನಿ ಅಷ್ಟೇ. ನೀವು ಕಿರ್ಚ್ಕೊಂಡು ಈಗ ಮಾಡು ಅಂದರೆ ನಾನು ಏನು ಮಾಡಲಿ? ನಂಗೆ ಮಾಡೋಕ್ಕೆ ಬರಲ್ಲ ರೀ. ಇಲ್ಲಾಂದರೆ ಮನೆ ಕೆಲಸದವರಾದರೂ ಇಟ್ಕೊಳ್ಳಿ ಅಂದರೆ ಅದಕ್ಕೂ ಒಪ್ಪೋದಿಲ್ಲ. ಅಪ್ಪ ಅಮ್ಮ, ಅಮ್ಮನೂ ಮಗನು. ಹಾಂ, ಏನು ನಾನು ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀರಾ? ನಾನಂತೂ ಮಾಡಲ್ಲ, ನಂಗೆ ಮಾಡೋಕ್ಕೂ ಬರಲ್ಲ ಅಷ್ಟೇ. ಬೇಕಾದರೆ ಆರ್ಡ್ರ್ ಮಾಡ್ಕೊಂಡು ತಿನ್ನಿ, ಇಲ್ಲಾಂದರೆ ಹಾಗೆ ಹಸ್ಕೊಂಡಿರಿ. ನಾನು ಏನು ಬೇಕೋ ಆರ್ಡ್ರ್ ಮಾಡ್ಕೊಂಡು ತಿಂತೀನಿ. ನಿಂಗೆ ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ನಾನು ಹೊರಗಡೆ ಫುಡ್ ಆಗಲ್ಲ ನನಗೆ ಅಂತ. ನೋಡು, ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ, ಹೋಗಿ ಏನಾದರೂ ಮಾಡು. ಇಲ್ಲಾಂದರೆ ನಾನು ಸುಮ್ಮನೆ ಇರೋದಿಲ್ಲ ಈಗ. ಏನ್ರಿ ಏನಕ್ಕೆ ಹಿಂಗೆ ಕಿರ್ಚಿದ್ದೀರಾ? ನೀವು ಕಿರ್ಚಾಡೋದು ಅರ್ಚಾಡೋದೆಲ್ಲ ನನ್ನ ಹತ್ರ ಇಟ್ಕೋಬೇಡಿ. ನಂಗೆ ಅಡುಗೆ ಮಾಡೋಕ್ಕೆ ಬರಲ್ಲ ಅಂತ ಹೇಳಿದ್ರೆ ಒಂದ್ಸತಿ ಅರ್ಥ ಆಗಲ್ವಾ ನಿಮಗೆ? ನಾನು ಯಾವತ್ತಾದ್ರೂ ಮಾಡಿರೋದನ್ನ ತಿಂದಿದ್ದೀರಾ ನೀವು? ನಾನು ಯಾವತ್ತಾದ್ರೂ ಮಾಡ್ಕೊಟ್ಟಿದ್ದೀನ? ನಮ್ಮ ಅಮ್ಮನ ಮನೇಲಿ ನಾನು ಯಾವಾಗಲೂ ಮಾಡಿಲ್ಲ. ಸುಮ್ಮನೆ ನನಗೆ ಇರಿಟೇಟ್ ಮಾಡಬೇಡಿ. ಬೇಕಂದರೆ ಮಾಡ್ಕೊಂಡು ತಿನ್ನಿ, ಇಲ್ಲಾಂದರೆ ಹೊರಗಡೆಯಿಂದ ಆರ್ಡರ್ ಮಾಡ್ಕೊಂಡು ತಿನ್ನಿ. ನನ್ನ ತಲೆಯಿಂದ ತಿನ್ನಬೇಡಿ. ನೋಡು, ನನಗೆ ಸುಮ್ಮನೆ ಸಿಟ್ಟು ಬರ್ಸ್ಬೇಡ. ಕೋಪ ಬಂದರೆ ನಾಲ್ಕು ಬಾರಿಸ್ತೀನಿ ಈಗ. ಮರ್ಯಾದೆಯಿಂದ ಹೋಗಿ ಏನಾದರೂ ಮಾಡು ಅಷ್ಟೇ. ನಾನು ಹಾಗೆ ಮಾತಾಡ್ಕೊಂಡು ನಿಂತಿರಿ, ಈಗ ಹೆಂಗೆ ಕೊಡ್ತೀನಿ ನೋಡುವಂತೆ. ಏನ್ರಿ ಏನು ನನಗೆ ಹಿಂಗೆ ಮಾತಾಡ್ತಿದ್ದೀರಾ? ನೀವು ಹಿಂಗೆಲ್ಲ ಮಾತಾಡಿದ್ರೆ ನಾನು ಸುಮ್ಮನೆ ಇರಲ್ಲ, ಮನೆ ಬಿಟ್ಟು ಹೋಗ್ಬಿಡ್ತೀನಿ ನಾನು ಅಷ್ಟೇ. ನೀವೇನಾದರೂ ಮಾಡ್ಕೊಳ್ಳಿ. ಈ ಒಂದು ಅಡುಗೆಗೋಸ್ಕರ ಈ ಥರ ಎಲ್ಲ ಮಾತಾಡ್ತಿದ್ದೀರಾ? ಯಾವತ್ತೂ ನೀವು ನನ್ನ ಜೊತೆ ಈ ಥರ ಮಾತಾಡಿಲ್ಲ. ಯಾಕೆ ಹೀಗೆ ಆಡ್ತಿದ್ದೀರಾ? ಎಲ್ಲ ನಿಮ್ಮಮ್ಮ ಹೇಳ್ಕೊಟ್ಬಿಟ್ಟು ಹೋಗಿದ್ದಾರಾ ನಿಮಗೆ? ಹೌದು, ನಮ್ಮಮ್ಮ ಹೇಳ್ಕೊಟ್ಟಾಗಲೇ ನಿನ್ಗೆ ನಾಲ್ಕು ಬಿಟ್ಕೊಂಡು ಬಂದಿದ್ರೆ ಇಷ್ಟೊತ್ತಿಗೆ ಸರಿಯಾಗಿ ಆಗಿರ್ತಿದ್ದೆ. ನೀನು ಎಲ್ಲನೂ ಕಲ್ತಿರ್ತಿದ್ದೆ. ನಾನು ನಮ್ಮಮ್ಮ ಏನು ಹೇಳಿದ್ರು ತಲೆ ಕೆಡಿಸ್ಕೊಳ್ದೆ ನಿನ್ನ ಜೊತೆ ನಿಂತ್ಕೊಂಡಲ್ಲ, ಅದಕ್ಕೆ ನೀನು ಈ ಥರ ಆಡ್ತಿರೋದು. ಒಂದು ಅಡುಗೆ ಮಾಡೋಕ್ಕೆ ಬರಲ್ಲ ನಿನಗೆ, ಒಂದು ಸಿಂಪಲ್ ಆಗಿರೋ ಒಂದು ತಿಂಡಿ ಮಾಡೋಕ್ಕೆ ಬರಲ್ಲ ಅಂದರೆ ಹೇಗೆ? ನೋಡು, ನನಗೆ ಹೊರಗಡೆ ಫುಡ್ ಆಗಲ್ಲ. ಹೇಳ್ದಷ್ಟು ಕೇಳು, ಸುಮ್ಮನೆ ನನಗೆ ಕೋಪ ಬರ್ಸ್ಬೇಡ. ನನಗೆ ಆಗಲ್ಲ ಅಂದರೆ ಆಗಲ್ಲ, ನಂಗೆ ಮಾಡೋಕ್ಕೂ ಬರಲ್ಲ. ನಾನು ಹೋಗ್ತೀನಿ, ಏನಾದರೂ ಮಾಡ್ಕೊಳ್ಳಿ ನೀವು. ಥೂ, ಒಳ್ಳೆ ಕತೆ ಆಯ್ತಲ್ಲಪ್ಪ. ಏನು ಮಾಡೋದೀಗ ತಿನ್ನೋಕ್ಕೆ? ಸರಿ, ಅಮ್ಮಂಗಾದರೂ ಒಂದು ಫೋನ್ ಮಾಡೋಣ. ಏನು ಮಾಡ್ತಿದ್ದಾರೆ ಕೇಳೋಣ, ಯಾವಾಗ ಬರ್ತಾರೆ ಏನು ಅಂತ ಕೇಳ್ತೀನಿ. ಹಲೋ ಹಲೋ, ಏನಮ್ಮ ಚೆನ್ನಾಗಿದೆಯಾ? ಅಕ್ಕ ಚೆನ್ನಾಗಿದ್ದಾಳಾ? ಏನು ಅಲ್ಲಿಗೆ ಹೋದ ತಕ್ಷಣ ಫೋನೇ ಮಾಡಿಲ್ವಲ್ಲಮ್ಮ ನೀನು? ಯಾವಾಗ ಬರ್ತೀಯಾ? ಒಂದೆರಡು ದಿನ ಇದ್ದು ಬರ್ತೀನಿ ಅಂತ ಹೇಳಿದ್ದೇನೋ ಸರಿ. ಅಮ್ಮ ಬೇಗ ಬಾ ಅಮ್ಮ, ಇಲ್ಲಿ ನನಗೆ ಊಟ ತಿಂಡಿ ಏನೂ ಸರಿಯಾಗಿಲ್ಲ. ನಾನು ಹೊರಗಡೆ ತಿಂಡಿ ತಿನ್ನಲ್ಲ ಅಂತ ನಿನಗೆ ಗೊತ್ತಲ್ಲಮ್ಮ. ನನಗೆ ಅದೇ ಬೇಜಾರಾಗ್ಬಿಟ್ಟಿದೆ. ನೀನು ಯಾವಾಗ ಬರ್ತೀಯಮ್ಮ? ಬೇಗ ಬಂದುಬಿಡು. ಅಕ್ಕಂಗೆ ಹೇಳ್ಬಿಟ್ಟು ಬಾ, ಇಲ್ಲ ಅಕ್ಕನೂ ಕರ್ಕೊಂಡು ಬಾ. ಬೇಕಾದರೆ ಒಂದೆರಡು ದಿನ ಅಕ್ಕನೂ ಇದ್ದು ಹೋಗಲಿ. ನನಗಂತೂ ಆಗ್ತಿಲ್ಲಮ್ಮ ಇಲ್ಲಿ. ಥೂ, ಈ ಅನಿತಾಂಗೆ ಒಂದು ತಿಂಡಿ ಮಾಡೋ ಅಂದರೂ ಮಾಡೋಕ್ಕೆ ಬರ್ತಾಯಿಲ್ಲ. ಹೌದಮ್ಮ, ನಂಗೆ ಗೊತ್ತು, ಅರ್ಥ ಆಗುತ್ತೆ. ನೀನು ಹೇಳಿದಾಗಲೇ ನಾನು ಸರಿಯಾಗಿ ಕೇಳಬೇಕಿತ್ತು. ಕೇಳ್ದೇನೆ ಇವತ್ತು ಈಗ ಆಗ್ತಿದ್ದಾಳೆ ಅವಳು. ಏನಾದರೂ ಹೇಳಿದ್ರೆ ನಾನು ಇರಲ್ಲ, ನಾನು ಹೋಗ್ಬಿಡ್ತೀನಿ ನಮ್ಮಮ್ಮನ ಮನೆಗೆ ಅಂತಾಳಮ್ಮ. ಏನು ಹೇಳೋದು ಅವಳಿಗೆ ಹೇಳು? ಸರಿ ಅಮ್ಮ, ನಾನು ವೆಯ್ಟ್ ಮಾಡ್ತಿರ್ತೀನಿ. ನೀನು ಯಾವಾಗ ಬರ್ತೀಯಾ? ಇವಾಗ ಏನೂ ತಿನ್ನೋಕ್ಕಿಲ್ಲಮ್ಮ. ನಾನೇನೂ ತಿಂದಿಲ್ಲ. ಸರಿ, ಹೊರಗಡೆ ಏನಾದರೂ ಆರ್ಡ್ರ್ ಮಾಡ್ಕೊತೀನಿ ಬಿಡು. ಏನು ಮಾಡೋಕ್ಕಾಗುತ್ತೆ? ನೀನು ಬರೋ ತನಕ ಅಡ್ಜಸ್ಟ್ ಮಾಡ್ಕೊತೀನಿ. ಸರಿ ಅಮ್ಮ, ಆಯಿತು, ಬಾಯ್. ಹಾಯ್ ಫ್ರೆಂಡ್ಸ್, ಈ ವಿಡಿಯೋನ ನೋಡಿ ಎಲ್ಲರೂ ದಯವಿಟ್ಟು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಫಾಲೋ ಮಾಡಿ. ಇದು ಫಸ್ಟ್ ಟೈಮ್ ಶುರು ಮಾಡಿದ್ದೀನಿ. ನಿಮ್ಮೆಲ್ಲರ ಸಪೋರ್ಟು ಬೇಕು. ಇನ್ನೂ ಮುಂದೆ ಹೋಗ್ತಾ ಇನ್ನೂ ಚೆನ್ನಾಗಿ ಮಾಡ್ತೀನಿ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಪ್ಲೀಸ್. ಥ್ಯಾಂಕ್ ಯು ಸೋ ಮಚ್.